ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಯಲ್ಲಿ ಕನ್ನಡಿಗ ದೇವದತ್ ಪಡಿಕ್ಕಲ್ ಅಕ್ಷರಶಃ ವಿಶ್ವರೂಪ ತಾಳಿದ್ದಾರೆ. ಎದುರಾಳಿ ಬೌಲರ್ಗಳ ಬೆವರಳಿಸುತ್ತಾ ಶತಕಗಳನ್ನೇ ಮೆಟ್ಟಿಲು ಮಾಡಿಕೊಂಡು ಮುನ್ನುಗ್ತಾ ಇದ್ದಾರೆ. 5 ಪಂದ್ಯಗಳಲ್ಲೇ 4 ಶತಕ ಬಾರಿಸಿರುವಂತಹ ಡಿಡಿಪಿ ಅದೆಷ್ಟು ಡೇಂಜರಸ್ ಆಗಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ಹಾಗೆ KL ರಾಹುಲ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಕೂಡ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಪ್ರತಿಭಾವಂತ ಕ್ರಿಕೆಟಿಗರ ಪಾಲಿಗೆ ದೇಶೀಯ ಪಂದ್ಯಾವಳಿಗಳು ಭವಿಷ್ಯದ ದಾರಿ ತೋರುವಂತ ಗುರುಗಳಾಗ್ತಿದ್ದಾರೆ. ಒಳ ರಾಜಕೀಯವು ಅಥವಾ ತಮ್ಮ ಕೋಟಾದ ಆಟಗಾರರು ಆಡಬೇಕು ಎನ್ನುವಂತ ನಿಟ್ಟಿನಲ್ಲೂ ಕೆಲ ಟ್ಯಾಲೆಂಟೆಡ್ ಪ್ಲೇಯರ್ಗಳಿಗೆ BCCI ಬಾಸ್ಗಳು ಅವಕಾಶ ಕೊಡಲ್ಲ. ಹೀಗಾಗಿ ಕೆಲವರು ತಮ್ಮಲ್ಲಿ ಸಾಮರ್ಥ್ಯ ಇದೆ ಅನ್ನೋದನ್ನ ಮೈದಾನದಲ್ಲಿ ತೋರಿಸಿ ಅವಕಾಶವನ್ನ ಗಿಟ್ಟಿಸಿಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಈ ಪೈಕಿ ದೇವದತ್ ಪಡಿಕ್ಕಲ್ ವಿಜಯ್ ಹಜಾರೆ ಟೂರ್ನಿಯಲ್ಲಿ ಉಗ್ರ ರೂಪಿಯಾಗಿದ್ದಾರೆ. ಶತಕಗಳ ಮೇಲೆ ಶತಕ ಸಿಡಿಸಿ BCCIನೇ ಶೇಕ್ ಮಾಡಿದ್ದಾರೆ. ತ್ರಿಪುರಾ ವಿರುದ್ಧವೂ ಶತಕ ಬಾರಿಸಿದ ದೇವದತ್ ಪಡಿಕ್ಕಲ್ 2025-26ನೇ ಸಾಲಿನ ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಯ 5ನೇ ಪಂದ್ಯಗಳು ಇವತ್ತು ನಡೀತಾ ಇವೆ. ಹಾಗೆ ಮಯಾಂಕ್ ಅಗರ್ವಾಲ್ ನಾಯಕತ್ವದ ಕರ್ನಾಟಕ ತಂಡ ತ್ರಿಪುರಾ ವಿರುದ್ಧ ಅಖಾಡಕ್ಕಿಳಿದಿದೆ. ಮೊದಲಿಗೆ ಟಾಸ್ ಗೆದ್ದಂತ ತ್ರಿಪುರಾ ಬೌಲಿಂಗ್ ನ ಆಯ್ಕೆ ಮಾಡಿಕೊಳ್ಳುತ್ತೆ. ಸೊ ಕರ್ನಾಟಕ ಪರ ನಾಯಕ ಮಯಾಂಕ್ ಹಾಗೆ ದೇವದತ್ ಪಡಿಕ್ಕಲ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾರೆ. ಬ್ಯಾಡ್ ಲಕ್ ಅಂತಂದ್ರೆ ಮಯಾಂಕ್ 5 ರನ್ಗಳಿಗೆ ಔಟ್ ಆಗ್ತಾರೆ. ಆ ನಂತರ 3ನೇ ಸ್ಲಾಟ್ ನಲ್ಲಿ ಬಂದಂತ ಕರುಣ್ ನಾಯರ್ ಡಕ್ಔಟ್ ಆಗ್ತಾರೆ. ಖಾತೆನೇ ತೆರೆಯೋದಿಲ್ಲ. ಅಲ್ಲಿಗೆ 6 ರನ್ಗಳು ಆಗುವಷ್ಟರಲ್ಲೇ ಕರ್ನಾಟಕ ತಂಡ 2 ವಿಕೆಟ್ಗಳನ್ನ ಕಳ್ಕೊಂಡಿತ್ತು. ಆದ್ರೆ 3ನೇ ವಿಕೆಟ್ಗೆ ಜೊತೆಯಾದಂತ ಪಡಿಕ್ಕಲ್ ಹಾಗೆ ಸ್ಮರಣ್ ರವಿಚಂದ್ರನ್ ಜೊತೆಯಾಟ ಕ್ಲಿಕ್ ಆಯಿತು. 3ನೇ ವಿಕೆಟ್ ವೇಳೆಗೆಲ್ಲ 142 ರನ್ಗಳನ್ನ ಈ ಜೋಡಿ ಕಲೆ ಹಾಕಿತ್ತು. 60 ರನ್ ಗಳಿಸಿ ಸ್ಮರಣ್ ಔಟ್ ಆಗ್ತಾರೆ. ಇನ್ನು 5ನೇ ಕ್ರಮಾಂಕದಲ್ಲಿ KL ರಾಹುಲ್ ಎಂಟ್ರಿ ಕೊಡ್ತಾರೆ. ಪಡಿಕ್ಕಲ್ ಮತ್ತು ರಾಹುಲ್ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಿದೆ ಅನ್ನುವಾಗಲೇ ರಾಹುಲ್ 35 ರನ್ ಗಳಿಸಿ ಔಟ್ ಆದ್ರು. ಆದ್ರೆ ಪಡಿಕ್ಕಲ್ ಮಾತ್ರ ಸಿಂಗಲ್ ಆಗಿ ನಿಂತು ತ್ರಿಪುರಾ ಬೌಲರ್ಗಳನ್ನ ಕಾಡಿದ್ರು. 120 ಎಸೆತಗಳಲ್ಲಿ 8 4 ಹಾಗೆ 3 ಸಿಕ್ಸರ್ಗಳೊಂದಿಗೆ 108 ರನ್ಗಳನ್ನ ಗಳಿಸಿ ವಿಕೆಟ್ ಒಪ್ಪಿಸಿದ್ರು. ಅಂಡ್ ಅಭಿನವ್ ಮನೋಹರ್ ಕೂಡ ಕರ್ನಾಟಕ ಪರ ಉತ್ತಮ ಪ್ರದರ್ಶನ ನೀಡಿದ್ರು. 43 ಎಸೆತಗಳಲ್ಲಿ 79 ರನ್ಗಳನ್ನ ಕಲೆ ಹಾಕಿದ್ರು. ಹಾಗೆ ಶ್ರೇಯಸ್ ಗೋಪಾಲ್ ಕೂಡ ಅದ್ಭುತ ಸ್ಟ್ರೈಕ್ ರೇಟ್ ನಲ್ಲಿ 29 ರನ್ಗಳನ್ನ ಸ್ಕೋರ್ ಮಾಡಿದ್ರು. ಹೀಗಾಗಿ ಕರ್ನಾಟಕ ತಂಡ 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 332 ರನ್ಗಳನ್ನ ಕಲೆ ಹಾಕ್ತು. ಆದ್ರೆ ಇಡೀ ಟೂರ್ನಿಯಲ್ಲಿ ಕರ್ನಾಟಕದ ಬ್ಯಾಟಿಂಗ್ ನ ಬಲವಾಗಿರೋದೇ ದೇವದತ್ ಪಡಿಕ್ಕಲ್. 5 ಪಂದ್ಯಗಳಲ್ಲೇ 4 ಶತಕ ಬಾರಿಸಿದ ದೇವದತ್ ಪಡಿಕ್ಕಲ್. ಪ್ರಸ್ತುತ ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಯಲ್ಲಿ 5 ಪಂದ್ಯಗಳು ಮುಗಿದಿವೆ. ಈ ಪೈಕಿ ಹೈಯೆಸ್ಟ್ ರನ್ ಸ್ಕೋರರ್ ಆಗಿ ಪಡಿಕ್ಕಲ್ ಮೊದಲ ಸ್ಥಾನದಲ್ಲಿದ್ದಾರೆ. ಕರ್ನಾಟಕ ಪರ 5 ಪಂದ್ಯಗಳಲ್ಲಿ 4 ಶತಕ ಸಿಡಿಸಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿಗೆ ಭಾರತ ಇನ್ನೂ ಕೂಡ ತಂಡವನ್ನ ಘೋಷಣೆ ಮಾಡದ ಕಾರಣ ಅವರ ಅದ್ಭುತ ಫಾರ್ಮ್ ಆಯ್ಕೆದಾರರು ಸರಣಿಗೆ ಅವರ ಹೆಸರನ್ನ ಪರಿಗಣನೆ ಮಾಡುವಂತೆ ಪ್ರೆಷರ್ ಬಿಲ್ಡ್ ಮಾಡ್ತಿದೆ. ಯಾಕಂದ್ರೆ ಇಡೀ ಟೂರ್ನಿಯಲ್ಲಿ ಸಾಲಿಡ್ ಫಾರ್ಮ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಜಾರ್ಖಂಡ್ ವಿರುದ್ಧದ ಮೊದಲ ಪಂದ್ಯದಲ್ಲಿ 118 ಎಸೆತಗಳಲ್ಲಿ 147 ರನ್ಗಳನ್ನ ಕಲೆ ಹಾಕುವ ಮೂಲಕ ಪಂದ್ಯಾವಳಿಯನ್ನ ಸ್ಟಾರ್ಟ್ ಮಾಡ್ತಾರೆ. 412 ರನ್ಗಳ ಬೃಹತ್ ಚೇಸಿಂಗ್ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಆ ನಂತರ ಕೇರಳ ವಿರುದ್ಧ 137 ಎಸೆತಗಳಲ್ಲಿ 124 ರನ್ಗಳನ್ನ ಕಲೆ ಹಾಕಿದ್ರು. ಆದ್ರೆ ತಮಿಳುನಾಡು ವಿರುದ್ಧ ಬಿಗ್ ಸ್ಕೋರ್ ಬರಲಿಲ್ಲ. 27 ರನ್ಗಳಿಗೆ ಔಟ್ ಆಗ್ತಾರೆ. ಬಟ್ ನೆಕ್ಸ್ಟ್ ಮ್ಯಾಚ್ ಅಲ್ಲೇ ಗ್ರೇಟ್ ಕಂಬ್ಯಾಕ್ ಮಾಡ್ತಾರೆ. ಪುದುಚೇರಿ ವಿರುದ್ಧ 116 ಎಸೆತಗಳಲ್ಲಿ 113 ರನ್ಗಳನ್ನ ಗಳಿಸುವ ಮೂಲಕ ಮತ್ತೊಂದು ಶತಕದೊಂದಿಗೆ ಅಬ್ಬರಿಸಿದ್ರು. ಈಗ ತ್ರಿಪುರಾ ವಿರುದ್ಧ ಶತಕ ಸಿಡಿಸಿ ಸುನಾಮಿ ಎಬ್ಬಿಸಿದ್ದಾರೆ. ಈ ಮೂಲಕ BCCIಗೆ ತನ್ನನ್ನು ಆಡಿಸಲೇಬೇಕು ಎನ್ನುವಂತೆ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ. ಲಿಸ್ಟ್ ಎ 37 ಇನ್ನಿಂಗ್ಸ್ಗಳಲ್ಲಿ 13 ಶತಕ ಬಾರಿಸಿದ DDP. ಲಿಸ್ಟ್ ಎ ಕ್ರಿಕೆಟ್ ನಲ್ಲಿ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡ್ತಾ ಇರುವಂತಹ ದೇವದತ್ ಪಡಿಕ್ಕಲ್ 37 ಇನ್ನಿಂಗ್ಸ್ಗಳಲ್ಲಿ 13 ಶತಕ ಬಾರಿಸಿದ್ದಾರೆ. ಹಾಗೆ 12 ಅರ್ಧ ಶತಕಗಳು ಕೂಡ ಸೇರಿವೆ. ಅವರ ಸರಾಸರಿ 80ಕ್ಕಿಂತ ಹೆಚ್ಚಿದೆ. ಅಂದ್ರೆ 50 ಓವರ್ಗಳ ಸ್ವರೂಪದಲ್ಲಿ ಸಾಕಷ್ಟು ಭಾರತೀಯ ಬ್ಯಾಟ್ಸ್ಮನ್ಗಳಿಗಿಂತ ಇವರ ರೆಕಾರ್ಡ್ಸ್ ಅದ್ಭುತವಾಗಿದೆ. ವಿಪರ್ಯಾಸ ಏನಂದ್ರೆ ಟೆಸ್ಟ್ ಹಾಗೆ T20ನಲ್ಲಿ ಭಾರತ ಪರ ತಲಾ 2 ಪಂದ್ಯಗಳನ್ನ ಮಾತ್ರವೇ ಆಡಿದ್ದಾರೆ. ಆದ್ರೆ ಏಕದಿನ ಮಾದರಿಯಲ್ಲಿ ಇನ್ನು ಡೆಬ್ಯೂ ಕೂಡ ಅವಕಾಶ ಸಿಕ್ಕಿಲ್ಲ. ಟಾಪ್ ಆರ್ಡರ್ ನಲ್ಲಿ ಡೇಂಜರಸ್ ಬ್ಯಾಟರ್ ಆಗುವಂತ ಪಡಿಕ್ಕಲ್ಗೆ ಟೀಮ್ ಇಂಡಿಯಾದಲ್ಲಿ ಆಡುವ ಅವಕಾಶ ಸಿಗಲೇಬೇಕಿದೆ. ನಿಮಗೂ ಕೂಡ ರಾಷ್ಟ್ರೀಯ ತಂಡದಲ್ಲಿ DDPಗೆ ಚಾನ್ಸ್ ಕೊಡಬೇಕು ಅನ್ಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.